ಕಾಡಾನೆಯಿಂದ ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿ ನಗರದ ಹೇಮಾವತಿ ಪ್ರತಿಮೆ ಬಳಿ ನಡೆಸಲಾಗುತ್ತಿರುವ ಪ್ರತಿಭಟನೆ 3ನೇ ದಿವಸಕ್ಕೆ ಕಾಲಿಟ್ಟಿದ್ದು, ಮಾಜಿ ಸಿಎಂ ಎಸ್ಎಂ ಕೃಷ್ಣ ನಿಧನದ ಅಂಗವಾಗಿ 3 ದಿವಸದ ಶೋಕಾಚರಣೆ ಹಿನ್ನೆಲೆಯಲ್ಲಿ ಜಯ ಕರ್ನಾಟಕ ಸಂಘಟನೆಯು ಗುರುವಾರದಂದು ಮೌನ ಪ್ರತಿಭಟನೆ ನಡೆಸಿತು. ಇದೇ ವೇಳೆ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಎಂಕೆಆರ್ ಸೋಮೇಶ್ ಮಾತನಾಡಿ, ವಿವಿಧ ತಾಲೂಕುಗಳಲ್ಲಿನ ಕಾಡಾನೆಗಳ ಹಾವಳಿ ತಪ್ಪಿಸಲು ಶಾಶ್ವತ ಪರಿಹಾರಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಮ್ಮ ಆಗ್ರಹವಾಗಿದೆ. ಬೇಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿಯಿಂದ ರೈತರು ಬೆಳೆದ ಬೆಳೆ ದಿನದಿಂದ ದಿನಕ್ಕೆ ಹೆಚ್ಚು ನಾಶವಾಗುತ್ತಲೇ ಇದೆ. ಬೇಲೂರು ತಾಲೂಕಿನಲ್ಲಿ ಈಗಾಗಲೇ 60ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿವೆ. ಆದರೆ ಈಗ ವಿಧಾನಸಭಾ ಅಧಿವೇಶನ ಪ್ರಾರಂಭವಾಗಲಿರುವುದರಿಂದ ಜನರು ಸರ್ಕಾರದ ವಿರುದ್ಧ ಮಾತನಾಡಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಮತ್ತು ಅಧಿಕಾರಿಗಳು ಜನರ ಕಣ್ಣೊರೆಸುವ ಸಲುವಾಗಿ 6 ದಸರಾ ಸಾಕಾನೆಗಳನ್ನು ಬೇಲೂರು ತಾಲೂಕಿಗೆ ಕರೆಸಿ ಕಾಡಾನೆಗಳಿಗೆ ಕೇವಲ ರೇಡಿಯೋ ಕಾಲರ್ ಅಳವಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇದರಿಂದ ಆನೆಗಳು ಎಲ್ಲಿವೆ ಎಂಬುದನ್ನು ಮಾತ್ರ ಗುರುತು ಮಾಡಬಹುದೇ ಹೊರತು ರೈತರ ಬೆಳೆ ನಾಶ ತಪ್ಪಿಸಲು ಸಾಧ್ಯವಿಲ್ಲ ಎಂದರು. ಆದ್ದರಿಂದ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಕಾಡಾನೆಗಳ ಹಾವಳಿಯನ್ನು ತಪ್ಪಿಸಬೇಕೆಂದು ಒತ್ತಾಯಿಸಿದರು. ಹಾಸನ ಜಿಲ್ಲೆಯ ಬೇಲೂರು, ಆಲೂರು, ಸಕಲೇಶಪುರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನೂರಾರು ಕಾಡಾನೆಗಳು ಬೀಡು ಬಿಟ್ಟು ರೈತರ, ಬೆಳೆಗಾರರ ತೋಟ ಜಮೀನುಗಳಿಗೆ ನುಗ್ಗಿ ರೈತರು ವರ್ಷಪೂರ್ತಿ ಶ್ರಮಪಟ್ಟು ಬೆಳೆದ ಬೆಳೆಗಳನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡುತ್ತಿವೆ ಎಂದರು. ಇದೇ ವೇಳೆ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಸಂಗಮ್, ಲಕ್ಷ್ಮಿ, ಬೇಲೂರು ತಾಲೂಕು ಅಧ್ಯಕ್ಷ ರಾಜು, ಆಲೂರು ಸಂದೇಶ್, ಕಾಫಿ ಬೆಳೆಗಾರರ ಅಧ್ಯಕ್ಷ ಅದ್ದೂರಿ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಕಾಡಾನೆಗಳ ಶಾಶ್ವತ ಪರಿಹಾರಕ್ಕೋಸ್ಕರ ಈ ದಿನ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇಲ್ಲಿ ತನಕ ಯಾವುದೇ ಅಧಿಕಾರಿಗಳಾಗ್ಬೋದು, ಜಿಲ್ಲಾಧಿಕಾರಿಗಳಾಗ್ಬೋದು, ಮಂತ್ರಿಗಳಾಗ್ಬೋದು, ಉಸ್ತುವಾರಿ ಸಚಿವರಾಗ್ಬೋದು, ಯಾವುದೇ ರೀತಿ ನಾವು ಇಲ್ಲಿ ಹೋರಾಡ್ತಿರೋದು ರೈತರ ಪರ ಹೋರಾಟ. ನಮ್ಮ ಜಯ ಕರ್ನಾಟಕ ಸಂಘಟನೆ ಹೋರಾಡ್ತಿರೋದು ರೈತರ ಪರ ಹೋರಾಟ. ಯಾಕೆಂದ್ರೆ ನೋಡಿ, ಇವತ್ತು ನಮ್ಮ ಜೊತೆ ಬಂದ ಕೂಲಿ ಕಾರ್ಮಿಕರು ಬಿಕೋಡು ಅರಣ್ಯ ಭಾಗದವ್ರು ಬಂದಿದ್ದಾರೆ. ಅವರು ಕೆಲಸ ಬಿಟ್ಟು ನಮ್ಮ ಹತ್ರ ಬಂದು ಇವತ್ತು ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಕೆಲಸ ಮಾಡಕ್ಕೂ ಹೋಗಕ್ಕೂ ಸಮೇತ ಭಯ ಆಗ್ತಿದೆಯಂತೆ. ಇದೇ ರೀತಿ ಈಗ ನಾವು 2 ದಿವಸದಿಂದ ಶ್ಲೋಕಾಚರಣೆ ಇರೋದ್ರಿಂದ ನಾವು ಮೌನವಾಗಿ ಕೂತಿದೀವಿ. ನಾವು ನಾಳೆಯಿಂದ ಉಗ್ರ ರೀತಿ ಹೋರಾಡ್ಬೇಕಾಗತ್ತೆ. ಯಾಕೆಂದ್ರೆ ನಮಗೆ ಕೆಲಸ ಮಾಡಕ್ಕಾಗಲ್ಲ, ಆನೆಗಳ ಕಾಟ ಜಾಸ್ತಿ ಆಗಿದೆ. ಕೆಲ್ಸಕ್ಕೆ ಬರೋರು ಸತ ಕೆಲಸ ಮಾಡಕ್ ಬರಲ್ಲ, ಎದುರ್ಕೊಂಡು ಯಾರುನು. ಇದರಿಂದ ಸರ್ಕಾರ ನಮಗೆ ಏನಾದ್ರು ಇದರಿಂದ ಪರಿಹಾರ ಕೊಡ್ಬೇಕು. ಏನಾದ್ರು ಆನೆಗಳನ್ನ ಓಡಿಸೋದು ಏನಾದ್ರು ಮಾಡೋದು ಪರಿಹಾರ ಕೊಡ್ಬೇಕು. ಇಲ್ಲಾಂದ್ರೆ ಯಾರು ಕೆಲ್ಸಕ್ಕೆ ಬರಲ್ಲ, ಬೆಳೆ ಎಲ್ಲ ನಷ್ಟ ಆಗ್ತಾ ಇದೆ. ನಮಗೆ ಕೆಲ್ಸಕ್ಕೆ ಯಾರು ಬರ್ತಾ ಇಲ್ಲ. ನನ್ನ ಹೆಸರು ಲಕ್ಷ್ಮಿ.